ಓಂ ನಮೋ ಭಗವತೆ ವಾಚಸ್ಪತೆ. ಪ್ರಮಾಣ ಲಕ್ಷಣದಲ್ಲಿ ಆಶ್ರಯ ಸಿದ್ಧಿ ಮೊದಲಾದದ್ದು ದೋಷ ಅಲ್ಲ ಅನ್ನೋ ಭಾಗವನ್ನು ನೋಡ್ತಿದ್ದೇವೆ. ಅದರಲ್ಲಿ ಆಚಾರ್ಯರ ಪ್ರಮಾಣ ಲಕ್ಷಣ ಮೂಲ ಏನಿದೆ ಅದರಲ್ಲಿ ಅಸತ್ಯಪಿ ವ್ಯಾಪ್ತಿ ಅಸ್ತಿಯೇವ ಅಲ್ಲಿವರೆಗೆ ನೋಡಿದ್ದೇವೆ. ಆಶ್ರಯ ಸಾಧ್ಯ ವ್ಯಕರಣಾಸಿದ್ಧಯ ನ ದೂಷಣಂ ಅತಿಪ್ರಸಂಗಾಭಾವಾತ್ ಅತಿಪ್ರಸಂಗೇನ ಹಿ ದೋಷತ್ವ ಅದೋಷತ್ವೇ ಕಲ್ಪೆ ವ್ಯಾಪ್ತಿರೇವ ಹಿ ಪ್ರಯೋಜಕ ಅಸತ್ಯಪಿ ವ್ಯಾಪ್ತಿರಸ್ತಿಯೇವ. ಹೇತು ಮತ್ತು ಸಾಧ್ಯಗಳಿಗೆ ವ್ಯಾಪ್ತಿ ಇದೆಯೋ ಇಲ್ಲೋ ಅಂತ ಅನ್ನೋದು ಮುಖ್ಯ. ಈ ಆಶ್ರಯ ಸಿದ್ಧಿ, ಸಾಧ್ಯ ಪ್ರಸಿದ್ಧಿ ಮತ್ತು ವ್ಯತಿಕರಣ ಸಿದ್ಧಿ ಇಲ್ಲಿ ಎಲ್ಲ ಕಡೆಯೂ ಕೂಡ ಅಸತ್ಯಪಿ, ಆ ಅಸತ್ಯದಲ್ಲಿಯೂ ಕೂಡ ವ್ಯಾಪ್ತಿ ಅಂತ ಅನ್ನೋದು ಇದ್ದೇ ಇದೆ. ಅಂತಹ ಹೇತುವಿನಲ್ಲಿ ವ್ಯಾಪ್ತಿ ಬರಬಹುದು ಅಂತ ತೋರಿಸಿದ್ದೀವಿ. ಅಲ್ಲಿವರೆಗೆ ನಾವು ನೋಡಿದ್ದೀವಿ. ಆಶ್ರಯ ಅಸತ್ಯ ಆದರೂ ಕೂಡ ಸಾಧ್ಯ ಮತ್ತು ಹೇತುಗಳಿಗೆ ವ್ಯಾಪ್ತಿ ಇರಬಹುದು ಅಂತ ಅದರ ವಿವರಣದಲ್ಲಿ 574ನೇ ಪುಟದಲ್ಲಿ ಅದು ಕಂಡು ಬಂದಿದೆ. ಅಸತ್ಯಪಿ, ಆಶ್ರಯವು ಅಸತ್ಯ ಆದರೂ ಕೂಡ ವ್ಯಾಪ್ತಿ ಅಸ್ತಿಯೇವ, ಹೇತು ಮತ್ತು ಸಾಧ್ಯಗಳಿಗೆ ವ್ಯಾಪ್ತಿ ಇದ್ದೇ ಇದೆ ಅಂತ. ಇನ್ನು ಮುಂದೆ ಅಸದಾಶ್ರಯಸ್ಯ ಸಾಧಕತ್ವಂನ ಇತ್ಯಪಿ ವ್ಯಾಪ್ತಿಂಬಿನ ಕಥಂ ನಿವಾರ್ಯತೆ ಅನ್ನುವ ಈ ಭಾಗವನ್ನು ಇವತ್ತು ನಾವು ನೋಡಬೇಕು. ಈಗ ನೀವು ತಾರ್ಕಿಕರು ಹೇತುವು ಒಂದು ವೇಳೆ ಅಸದಾಶ್ರಿತವಾದರೆ, ಅಂದರೆ ಹೇತುವಿನ ಆಶ್ರಯ ಅನ್ನೋದು ಅಸತ್ಯವಾದರೆ ಆವಾಗ ಅದು ಸಾಧಕ ಆಗೋದಿಲ್ಲ ಅಂತ ನೀವಂತೀರಿ. ಹಾಗೆ ನೀವು ಸಾಧನೆ ಮಾಡಬೇಕಾದ್ರೂ ಕೂಡ ನಿಮಗೆ ನೀವು ಮಾಡಿದ ತರ್ಕ ತಿರುಗುಬಾಣ ಆಗ್ತದೆ. ಅಸದಾಶ್ರಿತವಾದ ಅಂದರೆ ಯಾವ ಹೇತುವಿಗೆ ಆಶ್ರಯ ಅಸತ್ಯವಾಗಿದೆಯೋ ಅಂತ ಹೇತು ಸಾಧಕ ಅಲ್ಲ ಅಂತ ನೀವು ಸಾಧನೆ ಮಾಡಬೇಕು. ಸುಮ್ಮನೆ ಹೇಳಿದ್ರೆ ಆಗೋದಿಲ್ಲ ಅದು. ಹಾಗೆ ಸಾಧನೆ ಮಾಡ್ಲಿಕ್ಕೆ ಹೊರಟಾಗ ಹೇತುವಿಗೆ ಪಕ್ಷ ಆಶ್ರಯ ಆಗಬೇಕಾಗಿಲ್ಲ. ಒಂದು ವೇಳೆ ಪಕ್ಷ ಅಸತ್ಯವಾಗಿದ್ರೂ ಕೂಡ ಅಲ್ಲಿ ಹೇತು ಇರಬಹುದು ಅಂತನ್ನೋದನ್ನು ನೀವು ಒಪ್ಪಬೇಕಾಗ್ತದೆ. ಅದನ್ನೇ ಹೇತುವಿಗೆ ಪಕ್ಷ ಆಶ್ರಯ ಆಗಬೇಕಾಗಿಲ್ಲ ಅಂತ ನೀವು ಒಪ್ಪಬೇಕಾಗ್ತದೆ. ಯಾಕೆ ಅಂದ್ರೆ ಒಂದು ಅನುಮಾನದ ಬಗ್ಗೆ ಇಲ್ಲಿ ಮುಂದೆ ಹೇಳ್ತಾರೆ. ಈ ಅಸದಾಶ್ರಿತ ಹೇತು ನ ಸಾಧಕ ಅಸದಾಶ್ರಿತತ್ವಾತ್ ಅಂತ ಒಂದು ಅನುಮಾನ ಪ್ರಯೋಗ. ಆ ಅನುಮಾನ ಪ್ರಯೋಗದ ಬಗ್ಗೆ ನೇರವಾಗಿ ಅಲ್ಲಿ ವಿವರಣದಲ್ಲಿ ಕೂಡ ಬಂದಿಲ್ಲ. 574ನೇ ಪುಟದಲ್ಲೂ ಕೂಡ ಹಾಗೆ ಬಂದಿಲ್ಲ. ಅಂಥ ಒಂದು ಅನುಮಾನವನ್ನು ನಾವು ತಿಳ್ಕೊಳ್ಬೇಕು. ಈಗ ನೋಡಿ, ಅಸದಾಶ್ರಯ ಅಥವಾ ಅಸದಾಶ್ರಿತ ಹೇತು ಅಂತ ಇಷ್ಟಿದು ಪಕ್ಷ. ಅಸತ್ತಿನಲ್ಲಿ ಇರುವ ಹೇತು ಇದೇ ಪಕ್ಷ. ಅದು ನ ಸಾಧಕ, ಸಾಧ್ಯಕ್ಕೆ ಸಾಧಕ ಅಲ್ಲ ಅಂತ ನೀವು ಸಾಧನೆ ಮಾಡ್ಬೇಕೀಗ. ಯಾಕೆ ಸಾಧಕ ಅಲ್ಲ? ಅಸದಾಶ್ರಯತ್ವಾತ್, ಆ ಹೇತುವಿಗೆ ಅಸತ್ಯ ಆಶ್ರಯ ಆದ್ದರಿಂದ ಅಂತ ನೀವು ಅನುಮಾನ ಪ್ರಯೋಗ ಮಾಡಬೇಕು. ಅಲ್ಲಿ ಅಸದಾಶ್ರಿತ ಹೇತು ಅಸಾಧಕ ಅಸದಾಶ್ರಿತತ್ವಾತ್ ಅಂತ ಹಾಗೆ ಮಾಡ್ಬೋದು. ಇಲ್ಲ ಇನ್ನೂ ನೀವು ಸುಲಭವಾಗಿ ಹೇಳಬೇಕು ಅಂತಿದ್ರೆ ಇಲ್ಲಿ ವಂಧ್ಯಾಸುತಃ ನ ವಕ್ತ ಅಚೇತನತ್ವಾತ್ ಅಂತ ಮೇಲೆ ಅನುಮಾನ ಪ್ರಯೋಗ ಇದೆಯಲ್ಲ, ಅಲ್ಲಿ ಅಚೇತನತ್ವ ಹೇತು ಅಂತ ಅಷ್ಟು ಸುಲಭವಾಗಿ ತಗೊಂಡ್ಬಿಡಿ. ಅಚೇತನತ್ವ ಹೇತು ನ ಸಾಧಕ, ಯಾಕೆಂದ್ರೆ ಅಸದಾಶ್ರಯತ್ವಾತ್, ಇದು ಹೇಳಲಿಕ್ಕೆ ಸುಲಭ. ಅಸದಾಶ್ರಿತ ಹೇತು ಅಂತ ಪಕ್ಷ ಮಾಡಿ ನ ಸಾಧಕ ಅಂತ ಸಾಧನೆ ಮಾಡಿ ಅದಕ್ಕೆ ಅಸದಾಶ್ರಿತತ್ವಾತ್ ಅಂತ ಹೇಳುವುದು ಸರಿಯೇ. ಅದನ್ನೇ ತುಂಬಾ ಸರಳವಾಗಿ ಅಲ್ಲಿ ಮೇಲಿನ ಅನುಮಾನವೇ ನಮ್ಮ ಕಣ್ಣೆದುರಿಗಿರೋದ್ರಿಂದ ವಂಧ್ಯಾಸುತಃ ನಭಕ್ತ ಅಚೇತನತ್ವಾತ್ ಇದು ನಮ್ಮ ದೃಷ್ಟಿಯಿಂದ ಸದನುಮಾನ, ಆ ತಾರ್ಕಿಕರ ದೃಷ್ಟಿಯಿಂದ ಇದು ದುಷ್ಟ ಅನುಮಾನ. ಯಾಕೆಂದ್ರೆ ಅಚೇತನತ್ವ ಎಂಬ ಹೇತುವಿಗೆ ಆ ಪಕ್ಷ ಏನಿದೆಯಲ್ಲ ವಂಧ್ಯಾಸುತ ಅನ್ನುವ ಪಕ್ಷ ಅದು ಆಶ್ರಯ ಆಗಬೇಕು. ಆದ್ರೆ ಅದೇ ಅಸತ್ಯ ಆಗಿಬಿಟ್ಟಿದೆ. ಹೇತು ಪಕ್ಷದಲ್ಲಿ ಇಲ್ಲವೇ ಇಲ್ಲ ಅಂತ ಆಯ್ತಲ್ಲ. ಈಗ ಹೇತು ಇಲ್ಲ, ಹೇತು ಮತ್ತು ಸಾಧ್ಯ ಎರಡಕ್ಕೂ ಕೂಡ ಆಶ್ರಯ ಆಗಬೇಕಾದದ್ದು ಆ ಪಕ್ಷವೇ, ಅದೇ ಇಲ್ಲ ಅಂತ ಆಗಿಬಿಡ್ತು ಈಗ. ಆದ್ರಿಂದ ಅದನ್ನು ದುಷ್ಟಾನುಮಾನ ಅಂತ ಅವ್ರು ಹೇಳ್ತಾರೆ. ನಾವೀಗ ಹೇತುವಿನ ಬಗ್ಗೆ ಕೇಂದ್ರೀಕರಿಸೋಣ. ಅಚೇತನತ್ವ ಹೇತು ನ ಸಾಧಕ, ನಾವದನ್ನ ದ್ವೈತ ದರ್ಶನದಲ್ಲಿ ವಂದ್ಯಾಸುತಃ ನ ವಕ್ತ ಅಚೇತನತ್ವಾತ್ ಅನ್ನೋ ಅನುಮಾನವನ್ನು ಸದನುಮಾನ ಅಂತ ಒಪ್ಪಿದ್ದೇವೆ. ಈ ತಾರ್ಕಿಕರು ಅದನ್ನು ದುಷ್ಟಾನುಮಾನ ಅಂತ ಹೇಳ್ತಾರೆ. ದುಷ್ಟಾನುಮಾನ ಅಂತ ಅವ್ರು ಹೇಳಿಬಿಟ್ಟು ಮಾತ್ರಕ್ಕೆ ಕೆಲಸ ಆಗೋದಿಲ್ವಲ್ಲ. ಅಚೇತನತ್ವ ಹೇತು ನ ಸಾಧಕ, ತನ್ನ ಸಾಧ್ಯವನ್ನು ಅದು ಸಾಧನೆ ಮಾಡೋದಿಲ್ಲ
ಯಾಕೆಂದ್ರೆ ಅಸದಾಶ್ರಿತತ್ವಾತ್, ಆ ಹೇತುವಿನ ಪಕ್ಷವಾದ ಒಂದ್ಯಾಸುತ ಅನ್ನೋದು ಅಸತ್ತಾದ್ರಿಂದ ಅಂತೆ ನೀವು ಅನುಮಾನ ಪ್ರಯೋಗ ಮಾಡಬೇಕು. ಹೀಗೆ ಅನುಮಾನ ನೀವು ಪ್ರಯೋಗ ಮಾಡುವಾಗ ನಿಮಗೆ ಸಮಸ್ಯೆ ಇದೆ, ನಿಮ್ಮ ಆಲೋಚನೆ ನಿಮಗೆ ತಿರುಗುಬಾಣ ಆಗ್ತದೆ ಅಂತ ಇಲ್ಲಿ ಹೇಳಲಿಕ್ಕೆ ಹೊರಟಿದ್ದಾರೆ. ಅದನ್ನೇ ಅಸದಾಶ್ರಿತವಾದ ಹೇತು ಸಾಧಕವಲ್ಲ, ಅಂದ್ರೆ ಅಚೇತನತ್ವ ಎಂಬ ಹೇತುವು ಸಾಧಕವಲ್ಲ ಅಂತ ಸಾಧಿಸಬೇಕಾದ್ರೂ ಕೂಡ ಹೇತುವಿಗೆ ಪಕ್ಷ ಆಶ್ರಯ ಆಗಬೇಕಾಗಿಲ್ಲ ಅನ್ನೋದನ್ನ ನೀವು ಒಪ್ಕೋಬೇಕಾಗ್ತದೆ. ಈಗ ಅಚೇತನತ್ವ ಹೇತುವು ಸಾಧಕವಲ್ಲ, ಯಾಕೆಂದ್ರೆ ಅಸದಾಶ್ರಿತವಾದ್ದರಿಂದ, ಅಸತ್ತಿನಲ್ಲಿರುವುದರಿಂದ ಅಂತ ಹೇಳಬೇಕು. ಅಲ್ಲಿ ಅಸದಾಶ್ರಿತವಾದಂತಹ ಹೇತುವು ಕೂಡ ಅಸತ್ಯವೇ. ಇದನ್ನ ಆದ್ರಿಂದ ಅದು ಸಾಧಕವಲ್ಲ ಅಂತ ಹೇಳಲಿಕ್ಕೆ ಯಾವ ಹೇತುವನ್ನು ನೀವು ಕೊಡ್ತೀರೋ ಅದಕ್ಕೆ ಪಕ್ಷವಾಗಿ ಅಸದಾಶ್ರಿತತ್ವವನ್ನೇ ನೀವು ಹೇಳಬೇಕು. ಈಗ ನೋಡಿ, ಯಾವ ಹೇತುವನ್ನು ಕೊಡಲಾಗುವುದು ಅಂತಿದೆಯಲ್ಲ, ಆ ಯಾವ ಹೇತುವನ್ನು ಕೊಡಲಾಗುವುದು ಅನ್ನೋದನ್ನು ನಮ್ಮ ಊಹೆಗೆ ಬಿಟ್ಟಿದ್ದಾರೆ ಅವರು. ಟೀಕಾಕಾರರಿಗೆ ಅದು ತುಂಬಾ ಸರಳವಾದ ಸಂಗತಿ ಆದ್ದರಿಂದ ಯಾವ ಹೇತು ಅಂತ ಅವ್ರು ಹೇಳಲಿಲ್ಲ. ಯಾವ ಹೇತುವನ್ನಾದ್ರೂ ಕೂಡ ನೀವು ಇಟ್ಕೋಬಹುದು. ಅಂತೂ ತಾರ್ಕಿಕರಾದವರು ಏನೋ ಒಂದು ಪ್ರಯತ್ನ ಮಾಡ್ತಾರೆ. ಈ ಅಚೇತನತ್ವ ಹೇತು ನ ಸಾಧಕ ಅಸದಾಶ್ರಿತತ್ವಾತ್ ಅಥವಾ ವ್ಯಾಪ್ತಿರಹಿತತ್ವಾತ್ ಏನೋ ಒಂದು ಅವ್ರು ಪ್ರಯೋಗ ಮಾಡ್ತಾರೆ. ಅದನ್ನು ಯಾವ ಹೇತುವನ್ನು ಕೊಡಲಾಗುವುದೋ ಅಂತ ಏನಿದೆಯಲ್ಲ, ಅದು ಏನಾದ್ರೂ ಹೇತುವನ್ನು ಇಟ್ಕೊಳ್ರಿ. ತಾರ್ಕಿಕರು ಏನಾದ್ರೂ ಹೇಳಲಿ, ತಾರ್ಕಿಕರು ಏನೇ ಹೇಳಿದ್ರು ಕೂಡ ಆವಾಗ ಅಲ್ಲಿ ಸಮಸ್ಯೆ ಬರ್ತದೆ. ಯಾಕೆ ಅಂತಂದ್ರೆ, ಈಗ ನೋಡಿ, ಅಲ್ಲಿ ಪಕ್ಷ ಯಾವುದು? ಒಂದು ಏನೋ ಹೇತುವನ್ನು ಹೇಳ್ತೇನೆ. ಆ ಹೇತುವಿಗೆ ಪಕ್ಷ ಯಾವುದು? ಅಸದಾಶ್ರಿತ ಹೇತುವೇ ಪಕ್ಷ. ಅದಕ್ಕೆ ಅಸದಾಶ್ರಿತ ಹೇತುವೇ ಪಕ್ಷ ಅಂತ ಹೇಳಿದಾಗ ನಿಮ್ಗೆ ಗೊಂದಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅಚೇತನತ್ವ ಎಂಬ ಅಚೇತನತ್ವ ಅನ್ನುವುದನ್ನೇ ಪಕ್ಷವನ್ನಾಗಿ ಇಟ್ಕೊಳ್ಳಿ ಅಂತ ಹೇಳಿದೆ. ಒಂಧ್ಯಾಸುತಃ ನ ಭಕ್ತ ಅಚೇತನತ್ವ ಅಂತ ನಾವು ಹೇಳಿದ್ವಿ. ಅದಕ್ಕೆ ಪ್ರತಿಯಾಗಿ ಅವರು ಒಂಧ್ಯಾಸುತಃ ಅಲ್ಲ, ಅಚೇತನತ್ವ ಹೇತು, ನೀವು ದ್ವೈತ ದರ್ಶನದವರು ಪ್ರಯೋಗ ಮಾಡಿದ ಅಚೇತನತ್ವ ಎಂಬ ಹೇತು ನ ಭಕ್ತ. ನಾನು ಹೇಳುವಾಗ ಸ್ವಲ್ಪ ಗೊಂದಲ ಮಾಡಿದೆ, ಅದನ್ನು ಸರಿಪಡಿಸ್ಕೊಳ್ರಿ. ಮತ್ತೆ ಒಂಧ್ಯಾಸುತಃ ನ ಭಕ್ತ ಅಚೇತನತ್ವ ಅಂತ ನಾವು ಹೇಳಿದ್ವಿ ದ್ವೈತ ದರ್ಶನದಲ್ಲಿ. ಅವರು ಅಚೇತನತ್ವ ಹೇತು, ಈ ಮೊದಲನೇ ಅನುಮಾನದಲ್ಲಿ ನೀವೇನು ಅಚೇತನತ್ವ ಎಂಬ ಹೇತುವನ್ನು ಪ್ರಯೋಗ ಮಾಡಿದ್ದೀರಿ ಅದು ಸಾಧ್ಯ ಸಾಧಕವಲ್ಲ. ಯಾಕೆಂದ್ರೆ ಅಸದಾಶ್ರಿತ ಆದ್ರಿಂದ, ಅದಕ್ಕೆ ಆಶ್ರಯ ಅಸತ್ಯ ಆದ್ರಿಂದ ಅಂತ ಹೇಳಬೇಕು. ಈಗಿಲ್ಲಿ ಅಚೇತನತ್ವ ಎಂಬ ಹೇತು ಬಂತಲ್ಲ, ಅದು ಕೂಡ ಅಸತ್ಯವೇ. ಯಾಕೆಂದ್ರೆ ಅದನ್ನ ಅದಕ್ಕಿಂತ ಮುಂಚೆ ಬರೆದಿದ್ದಾರೆ ನೋಡಿ, ಅಸದಾಶ್ರಿತವಾದ ಹೇತುವು ಅಸತ್ಯವೇ. ಒಂಧ್ಯಾಸುತಃ ನವಕ್ತ ಅಚೇತನತ್ವ ಅಂತಿದೆಯಲ್ಲ, ಅಲ್ಲಿ ಒಂಧ್ಯಾಸುತ ಅಂತನ್ನೋದು ಅಸತ್ತು. ಅದನ್ನು ನೀವು ಒಪ್ಪಿದ್ದೀರಿ, ನಾವು ಒಪ್ಪಿದ್ದೀವಿ. ಅದರಲ್ಲಿರುವಂತಹ ಅಚೇತನತ್ವವು ಕೂಡ ಅಸತ್ಯ. ಧರ್ಮಿ ಹೇಗಿರ್ತದೋ ಹಾಗೆ ಧರ್ಮವೂ ಕೂಡ ಇರ್ತದೆ. ಆದ್ರಿಂದ ಅಸತ್ಯಾದ ಒಂಧ್ಯಾಸುತನಲ್ಲಿ ಇರುವಂತಹ ಹೇತು ಅಚೇತನತ್ವ ಎಂಬ ಹೇತು ಅದು ಕೂಡ ಅಸತ್ಯವೇ. ಅದು ಅಂದ್ರೆ ಆ ಅಚೇತನತ್ವ ಎಂಬ ಹೇತು ಸಾಧಕವಲ್ಲ ಅಂತ ಸಾಧನೆ ಮಾಡಲಿಕ್ಕೆ ಯಾವ ಹೇತುವನ್ನು ನೀವು ಪ್ರಯೋಗ ಮಾಡಿರ್ತೀರೋ ಆ ಪ್ರಯೋಗ ಮಾಡಿದಾಗ ಅಚೇತನತ್ವ ಹೇತು ನ ಸಾಧಕ ಅಂತ ಹೀಗೆ ಸಾಧನೆ ಮಾಡ್ಲಿಕ್ಕೋಸ್ಕರ ಒಂದು ಏನಾದರೂ ಹೇಳ್ತೇನೆ, ಅಸದಾಶ್ರಿತತ್ವ ಅಂತ ಹೀಗೆ ನೀವು ಹೇಳ್ತೀರಿ. ಹೀಗೆ ಹೇಳಿದಾಗ ಆ ಅಸದಾಶ್ರಿತತ್ವ ಎಂಬ ಹೇತು ಎಲ್ಲಿ ಬರ್ಬೇಕೀಗ? ಆ ಅಚೇತನತ್ವ ಎಂಬ ಹೇತುವಿನಲ್ಲಿ ಬರಬೇಕು. ಅಚೇತನತ್ವ ಎಂಬ ಹೇತು ಅದು ಅಸತ್ಯ. ಅಸದಾಶ್ರಿತವಾದ ಹೇತುವು ಅಸತ್ಯವೇ. ಆದ್ರಿಂದ ಅಚೇತನತ್ವ ಅನ್ನೋದು ಕೂಡ ಒಂದು ಅಸತ್ಯವೇ. ಆದ್ರಿಂದ ಅಸತ್ಯದಲ್ಲೇ ಅಸದಾಶ್ರಿತತ್ವ ಎಂಬ ಹೇತುವನ್ನು ಹೇಳಬೇಕು. ಆವಾಗ ಆ ನಿಮ್ಮ ಹೇತು, ಈಗ ನೀವು ತಾರ್ಕಿಕರು ಪ್ರಯೋಗ ಮಾಡ್ಲಿಕ್ಕೆ ಹೊರಟಿರುವಂತಹ ಹೇತು ಏನಿದೆ ಅದರ ಪಕ್ಷ ಅಂತನ್ನೋದು ಅಸತ್ಯವೇ ಆಗಿದೆ, ಸತ್ಯ ಅಲ್ಲ. ಅದು ಅಚೇತನತ್ವ ಎಂಬ ಹೇತು ಅದು ಅಸತ್ಯವೇ ಆಗಿದೆ. ಅಸತ್ಯವಾದ ಪಕ್ಷದಲ್ಲಿ ನಿಮ್ಮ ಹೇತು ಬಂತು. ಅದನ್ನು ನೀವು ಹೇಗೆ ಅನುಮಾನ ಪ್ರಯೋಗ ಮಾಡ್ತೀರಿ? ನಮ್ಮನ್ನು ನಿರಾಕರಣೆ ಮಾಡ್ಲಿಕ್ಕೆ ಹೋಗಿ ನೀವೇ ಸಿಕ್ಕಿದ್ದಂತೆ ಆಯ್ತು. ಆಗ ಹೇತು ಸಾಧ್ಯ ಸಾಧಕ ಆಗಲಿಕ್ಕೆ ಪಕ್ಷದ ಆಶ್ರಯ ಅಗತ್ಯ ಇಲ್ಲ ಅಂತ ಒಪ್ಪಿಕೊಂಡಾಯ್ತು. ಹೇತು ಅಂದ್ರೆ ನೀವು ತಾರ್ಕಿಕರೇನು ಅನುಮಾನ ಪ್ರಯೋಗ ಮಾಡಿದ್ದೀರಿ, ಅಸದಾಶ್ರಿತತ್ವ ಎಂಬ ಹೇತು ಅದು ಸಾಧ್ಯ ಸಾಧಕವಾಗಲು. ಇಲ್ಲಿ ಸಾಧ್ಯ ಅಂದ್ರೆ ಸರಿಯಾಗಿ ಗಮನಿಸಬೇಕು, ಸಾಧಕವಲ್ಲ ಎಂಬ ಸಾಧ್ಯ. ಆ ಸಾಧಕ ಅಲ್ಲ ಎಂಬ ಸಾಧ್ಯವನ್ನು ಸಾಧನೆ ಮಾಡಲಿಕ್ಕೆ ಪಕ್ಷದ ಅಂದ್ರೆ ಸತ್ಯವಾದ ಪಕ್ಷದ ಅಗತ್ಯವಿಲ್ಲ, ಪಕ್ಷದ ಆಶ್ರಯದ ಅಗತ್ಯವಿಲ್ಲ ಅಂತ ನೀವು ಒಪ್ಪಿಕೊಂಡಾಗಾಯಿತು ಅಂತ ಅದರ ಅಭಿಪ್ರಾಯ ಆಗ್ತದೆ.
ಅಲ್ಲಿಗೆ ಇವತ್ತಿನ ವಿಭಾಗ ಸಮಾಪ್ತ ಆಗಿದೆ.